ಸೊ ಇಲ್ಲಿ ತನಕ ಕ್ಲೂಗಳ ಮೂಲಕ ಅಥವಾ ಹಿಂಟ್ಗಳ ಮೂಲಕ ಈ ಕತೆ ಯಾವ್ದ್ರ ಬಗ್ಗೆ ಇರುತ್ತೆ, ಸೊ ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಸೊ ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತಾ ಬಂದ್ರು. ಈಗ ಬಂದು ಕ್ಯಾರೆಕ್ಟರ್ಗಳ ಮೂಲಕ ಈ ಏನ್ ನಾವು ನೋಡಿದ ವಿಷಯಗಳನ್ನ ಇದನ್ನ ಕ್ಯಾರೆಕ್ಟರ್ಗಳ ಮೂಲಕ ನೆಕ್ಸ್ಟ್ ಕತೆ ಒಳಗೆ ತೋರಿಸ್ತಾರೆ. ಸೊ ಅದಕ್ಕೆ ಕ್ಯಾರೆಕ್ಟರ್ಗಳನ್ನ ಡಿಕೋಡ್ ಮಾಡೋದು ತುಂಬಾ ಮುಖ್ಯ. ಸೊ ಫಸ್ಟ್ ಕ್ಯಾರೆಕ್ಟರ್ ತೋರಿಸೋದೆ ರವಿಶಂಕರ್ನ ತೋರಿಸ್ತಾರೆ. ರವಿಶಂಕರ್ ಅವರು ಕ್ಯಾರೆಕ್ಟರ್ ಹೆಸರು ಒಂದು ಸೀನಾ ಅಂತಿರುತ್ತೆ. ಉರ್ಫ್ ಕತ್ರಿ ಸೀನಾ ಅಂದ್ರೆ ಜನಗಳ ದುಡ್ಡನ್ನ ಒಡೆಯೋನು. ದುಡ್ಡನ್ನ ಹೊಡೆದು ಜನಗಳಿಗೆ ದಾರಿ ತಪ್ಪಿಸಿ ಅವನು ಪೊಲಿಟಿಕಲ್ ಲೀಡರ್ ಆಗ್ಬಿಡ್ತಾನೆ. ಸೊ ಓಟ್ ಕೇಳ್ಕೊಂಡು ಹೋಗೋ ಸೀನ್ಗಳನ್ನ ತೋರಿಸ್ತಾರೆ. ಹಂಗೆ ನೆಕ್ಸ್ಟ್ ಸೀನಲ್ಲಿ ರಾಜ ವಾಮನ ರಾವ್ ಅಂತ ತೋರಿಸ್ತಾರೆ. ವಾಮನ ಆಗಿರ್ತಾನೆ ಪೊಲಿಟಿಕಲ್ ಲೀಡರ್ ಆಗಿದ್ದಾಗ. ತಕ್ಷಣ ರಾಜ ವಾಮನ ರಾವ್ ಅಂದ್ರೆ ಅವನು ರೂಲಿಂಗ್ ಪಾರ್ಟಿಗೆ ಬಂದ. ಸೊ ಅವನದೇ ಸರ್ಕಾರ ಈಗ ಅವನ ರೂಲಲ್ಲೇ ಪ್ರತಿಯೊಬ್ರು ಇರೋದು. ಸೊ ಅಡ್ಮಿನಿಸ್ಟ್ರೇಷನ್ನ ಹಿಂಗ್ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಬಂದು ಅಚ್ಯುತ್ ಅವ್ರನ್ನ ವೀರಸ್ವಾಮಿ ಕ್ಯಾರೆಕ್ಟರ್ ತೋರಿಸ್ತಾರೆ. ವೀರಸ್ವಾಮಿ ಅನ್ನೋನು ಕೌಡೆ ಬಿಟ್ಕೊಂಡು ಶಾಸ್ತ್ರ ಹೇಳ್ಕೊಂಡು ಜ್ಯೋತಿಷ್ ಹೇಳ್ಕೊಂಡಿರ್ತಾನೆ. ಜನಗಳು ಇನ್ನ ಹತ್ರ ಬಂದು ಹೋಗ್ತಾ ಇರ್ತಾರೆ. ಅಂದ್ರೆ ಜನ ವರ್ತಮಾನದಲ್ಲಿ ಬದುಕಬೇಕಾಗಿದ್ದವರು ಯಾವಾಗ ಫ್ಯೂಚರ್ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಬಂತೋ ಆಗ್ಲೇ ಈ ವೀರಸ್ವಾಮಿ ಆಗಿದ್ದಾನು ವೀರ ಬ್ರಹ್ಮಾನಂದ ಗುರುಜಿ ಆದ ಅಂತ ಟ್ರಾನ್ಸ್ಫಾರ್ಮೇಶನ್ ಆಗೋದನ್ನು ತೋರಿಸ್ತಾರೆ. ಅಂದ್ರೆ ಎಲ್ಲಿ ಸತ್ ವಿಚಾರಗಳನ್ನ ವಿಚಾರ ಮಾಡದೆ ಆ ಸತ್ ವಿಚಾರಗಳು ಶವವಾದಾಗ, ಜನಸಂಖ್ಯೆ ಅಂದ್ರೆ ಪಾಪ್ಯುಲೇಷನ್ ಸ್ಫೋಟವಾದಾಗ, ಇಲ್ಲ ಅರಿಷದ್ ವರ್ಗಗಳೇ ಪ್ರತಿಯೊಂದು ಆದಾಗ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದನ್ನೇ ಅರಿಷದ್ ವರ್ಗಾಸ್ ಅಂತ ಕರೆಯೋದು. ಇಲ್ಲೇ ಇದೆ ಪ್ರತಿಯೊಂದು ಅಂತ ಆದಾಗ ಆಗ ಕಲಿಯುಗ ಸ್ಟಾರ್ಟ್ ಅಂತ ಪಾಸ್ ಕೊಟ್ಟು ಕಥೆನ ಮುಂದೆ ತಗೊಂಡು ಹೋಗ್ತಾರೆ. ವಿಚಾರ ಮಾಡುವ ಮನ ಶವವಾದಾಗ, ಅರಿಷಡ್ ವರ್ಗಗಳೇ ತಾಂಡವವಾಡಿದಾಗ, ಜನಸಂಖ್ಯಾ ಸ್ಫೋಟವಾದಾಗ ಅದೇ ಕಲಿಯುಗ.